ಆಯಿತು, ನಾನು ಅಲ್ಲೇ ಇದ್ದೆ. ಅದು ಚರ್ಚೆ ಮಾಡೋದಾದ್ರೆ ಮಾಡೋಣ. ನನಗೆ ಮಠನ ರಾಜಕೀಯಕ್ಕೆ ಎಳೆಯೋದು ಭಾಳ ಬೇಡ ಅಂತ ಅನ್ಸ್ಕೊಂಡಿರೋದ್ರಿಂದ ಬೆಳಗ್ಗೆ ವಿಸ್ತಾರ ಟಿ ವಿಯವರು ಇಂಟರ್ವ್ಯೂ ಮಾಡಿದ್ರು ಒಂದು ಅರ್ಧ ಗಂಟೆ. ಅದನ್ನು ಬೇಡ ಬಿಟ್ಬಿಡಿ ಅಂತ ಮಾಡಿಲ್ಲ. ಪಾಪ ಅವ್ರು ಯಾವಾಗಲೂ ಸವಾಲಾಗ್ತಾರೆ. ಅವರಷ್ಟು ಸವಾಲು ಹಾಕೋಷ್ಟು ಶಕ್ತಿ ನನಗಿಲ್ಲ ಪಾಪ. ಅದಪ್ಪ ಅವ್ರು ಆಣೆನೂ ಮಾಡ್ತೀನಿ ಅಂತಾರೆ, ಸವಾಲು ಹಾಕ್ತಾರೆ, ತೊಡೆನೂ ತಡ್ತಾರೆ, ಕುಸ್ತಿನೂ ಆಡ್ತಾರೆ ಬೇಕಾದ್ರೆ ನನ್ನ ಮೇಲೆ. ನನಗೆ ಆಸಕ್ತಿ ಇಲ್ಲ ಕಣಪ್ಪ. ಅಯ್ಯಯ್ಯೋ ಖಂಡಿತ ಅವ್ರು ನಂಗೆ ಭಯ ಆಗ್ತಾ ಇದೆ. ನನಗೀಗ ಸರ್ಕಾರಕ್ಕೆ, ಪೊಲೀಸ್ನವ್ರಿಗೆ, ಕೇಂದ್ರದ ಬ್ಯೂರೋಗೆ ಹೇಳ್ಬೇಕಾಗುತ್ತೆ ನನಗೆ ರಕ್ಷಣೆ ಕೊಡಿ ಅಂತ. ಪುಟ್ಟರಾಜ್ ಅವರು ಮನ್ಸು ಪಟ್ಟರೆ ನಾನು ನಿಮ್ಮ ಬಸವರಾಜ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಬಿಡಲ್ಲ. ಅವರು ಸ್ಟ್ರಾಂಗ್ ಇದ್ದಾರೆ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಅವ್ರು ತುಂಬ ಪ್ರಭಾವ ಇದೆ, ವೈಯಕ್ತಿಕವಾಗಿ, ರಾಜಕೀಯವಾಗಿ, ಎಲ್ಲ ಥರದಲ್ಲೂ ತುಂಬ ಪ್ರಭಾವ ಇದೆ. ಅಂದರೆ ನಾನು ಅಷ್ಟು ಸುಲಭವಾಗಿ ಅಲ್ಲಿಗೆ ಇಳಿಯಲ್ಲ ನಾನು. ಏಪ್ಪ, ನಾನು ಅಷ್ಟೊಂದು ಸವಾಲು ಮಾಡೋ ಶಕ್ತಿ ಇಲ್ಲ ಗುರು. ನಾನು ಅವ್ರ ಸವಾಲನ್ನ ಸ್ವೀಕಾರ ಮಾಡೋಕ್ಕಾಗಲಿ, ಅವ್ರ ಎದುರುಗಡೆ ನಿಲ್ಲೋಷ್ಟು ಶಕ್ತಿನಾಗಲಿ ನನಗಿಲ್ಲ. ನಾನು ಜನರ ಮಧ್ಯೆ ಹೋಗ್ತೀನಿ, ಜನ ನನಗೆ ಆಶೀರ್ವಾದ ಮಾಡ್ತಾರೆ, ತೀರ್ಮಾನ ತಗೋತೀನಿ. ಪಾಪ ಅವ್ರು ಭಾಳ ದೊಡ್ಡವರು, ನನಗಿಂತ ಎಲ್ಲವೂ ಗೊತ್ತು ಜಿಲ್ಲೆಯಲ್ಲಿ. ಈ ಜಿಲ್ಲೆಗೆ ಭಾಳ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಪುಟ್ಟರಾಜ್ ಸಾಹೇಬರು ಕೊಟ್ಟವ್ರೆ. ಸೊ ನಾನೇನು ಕೊಟ್ಟಿದ್ದೀನಿ ಅನ್ನೋದು ಜನ ತೀರ್ಮಾನ ಮಾಡೋರೆ. ಅವರೇನು ನಾನು ಇಲ್ಲ ಅಂತ ಹೇಳಲ್ಲ, ದೊಡ್ಡ ಪ್ರಮಾಣ ನನಗಿಂತ ಜಾಸ್ತಿನೇ ಕೊಟ್ಟಿರ್ಬೋದು. ಅವರು ಕೊಡಲಿ ಬಿಟ್ಟು. ಹೌದೌದು, 94ರಿಂದ 99 ಇವರಿದ್ರಂಥ ಶಾಸಕರು, ನಾನಿದ್ದಂತ. 99ರಿಂದ 2004 ನಾನಾ ಶಾಸಕ, ಇವರ ಶಾಸಕರು. 99 ನಾನು ಹೆಂಗೆ ಎಂಟ್ರಿ ಆದೆ ಅಂತ ಕೇಳಿ ಅವ್ರಿಗೆ ಗೊತ್ತಲ್ಲ. ಜೊತೆಲಿ 94ರಿಂದ 99 ಇಬ್ಬರು ಜೊತೆಲೇ ಇದ್ದ ಜಿಲ್ಲಾ ಪಂಚಾಯತಿಲಿ. ಅವರು 99 ಚುನಾವಣೆ ನಿಂತಿದ್ದರು. ಸೊ ನಾನು ನಿಂತಿದ್ದೆ. 99ರಲ್ಲಿ ನಾನು ಗೆದ್ದೆ, ಅವ್ರು ಸೋತರು. ಈ ಜಿಲ್ಲೆ ಪರಿಸ್ಥಿತಿ ಏನಿತ್ತು, ಸೊ 2004ರವರೆಗೂ ಈ ಜಿಲ್ಲೆ ಯಾವ ರೀತಿ ಆಯಿತು ಅಂತ ಅವ್ರಿಗೆಲ್ಲ ಗೊತ್ತಿದೆ. ಈಗ ಅವ್ರು ಹೇಳಲೇಬೇಕಲ್ವ, ಟಿಕೆಟ್ ಬೇರೆ ಕೊಟ್ಟಿಲ್ಲ. ಈಗ ಏನಾರು ಒಂದು ಸ್ವಲ್ಪ ಕಡಿಮೆ ಮಾತಾಡಿದ್ರೆ ಟಿಕೆಟ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಪುಟ್ಟರಾಜ್ ಅವರು ಸ್ವಲ್ಪ ಕ್ಯಾನ್ವಾಸ್ ಬಗ್ಗೆ ಅಸಮಾಧಾನ ಇದೆ ಅಂತ ಮಾತಾಡ್ಬಿಡ್ತಾರೆ. ನೀವು ಬೇರೆ ಏನಾರು ಒಂದು ಸಣ್ಣ ಸಿಕ್ಬಿಟ್ರೆ ಹಾಕ್ಬಿಡ್ತೀರಾ. ಅವ್ರೀಗ ಚಲುವರಾಯಸ್ವಾಮಿನ ಒಂದಷ್ಟು ಬೈದು, ಒಂದಷ್ಟು ಚಾಲೆಂಜ್ ಮಾಡಿ, ಒಂದಷ್ಟು ಸವಾಲು ಹಾಕಿ ಅವರು ಸೈ ಅನ್ಸ್ಕೋಬೇಕಲ್ಲ. ಈಗ ಕುಮಾರಸ್ವಾಮಿ ಹತ್ರ ಅಷ್ಟನ್ನೂ ಮಾಡಬೇಡ ಅಂತ ನನ್ನ ಸ್ನೇಹಿತನಿಗೆ ನಾನು ಹೇಳೋದು ಸೂಕ್ತ ಅಲ್ವಲ್ಲ. ಅದರಿಂದ ಮಠದ ವಿಚಾರನ ನಿಮಗೆ ಎಲ್ಲ ಗೊತ್ತಿದೆ, ಯಾವ್ಯಾವ ವಿಚಾರ ಏನೇನು ನಡೆದಿದೆ ಅಂತ. ನಾನು ಯಾವಾಗಿದ್ದೆ, ಯಾವಾಗ ಬಂದ ಮೇಲೆ ಏನಾಯಿತು, ಇದ್ದಾಗ ಏನಾಯಿತು ಅನ್ನೋದ್ರ ಬಗ್ಗೆ ನಾನೇನು ಮುಚ್ಚುಮರೆ ಏನಿಲ್ಲ, ಎಲ್ಲವೂ ಗೊತ್ತಿದೆ. ಮಠದ ವಿಚಾರನ ರಾಜಕೀಯವಾಗಿ ಎಳೆಯೋದು ಬೇಡ. ನಮ್ಮಲ್ಲಿ ಹಳೆ ಮೈಸೂರಿನಲ್ಲಿ ಅನೇಕ ಮಠಗಳಿದೆ, ಅದರಲ್ಲಿ ಭಾಳ ಪ್ರಮುಖವಾಗಿ JSS, ಸಿದ್ಧಗಂಗಾ, ಆದಿಚುಂಚನಗಿರಿ ಮಠಗಳಿದೆ. ಯಾವತ್ತೂ ರಾಜಕೀಯಕ್ಕೆ ನೇರವಾದಂಥ ಇಳಿದಿಲ್ಲ. ಇವತ್ತು ಸಹ ನಾವು ಎಳಿತಕ್ಕಂಥದ್ದು ಬೇಡ ಮಠವನ್ನು. ಸೊ ಅವ್ರ ಸ್ವಾಮೀಜಿಯವರು ಭಾಳ ಗೌರವಾನ್ವಿತವಾಗಿ ಸಾರ್ವಜನಿಕ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹೋಗಿದ್ದೀವಿ, ಅವರು ಹೋಗಿದ್ದಾರೆ, ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ. ಮೊದಲು ಹೋದವ್ರಿಗೆ ಅಲ್ಲ, ಎದ್ದಾಗ ಯಾರು ಎದುರುಗಡೆ ಕಂಡ್ರು ಅವ್ರಿಗೆ. ನಾವು ಕಂಡಿದ್ದೀವಿ. ಅದೇನೋ ಬಿಡಿ, ಅದನ್ನು ನಾನು ಹೇಳಿದ್ನಲ್ಲ, ಮಠದ ವಿಚಾರನ ರಾಜಕಾರಣಕ್ಕೆ ಹೆಚ್ಚು ಎಳಿಲಿಕ್ಕೆ ಪ್ರಯತ್ನ ಮಾಡಲ್ಲ. ಅದು ರಾಜಕೀಯ ನಷ್ಟಕ್ಕಿರ್ಬೋದು, ರಾಜಕೀಯ ಲಾಭಕ್ಕಿರ್ಬೋದು. ನಾನು ಅದನ್ನು ಹೆಚ್ಚು ಎಳಿಲಿಕ್ಕೆ ಹೋಗಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.